ಇಡ್ಲಿಗಾಗೋವಂಥ ಸಾಂಬಾರು ಮಾಡ್ತಾಯಿದ್ದೀವಿ. ಫಸ್ಟ್ ತೊಗರಿಬೇಳೆ ಒಂದೆರಡು ಸಣ್ಣ ಲೋಟದಷ್ಟು ತೊಗರಿಬೇಳೆ 5 ಜನಕ್ಕಾಗುತ್ತೆ. ಅದನ್ನು 3ರಿಂದ 4 ಸತಿ ಕುಕ್ಕರಲ್ಲಿ ಬೇಯಿಸಿ ವಿಸಿಲ್ ಬಂದಮೇಲೆ ಅದು ಕೂಲ್ ಆದಮೇಲೆ ಓಪನ್ ಮಾಡಿ ಇದಕ್ಕೆ ಸಾಂಬಾರು ಈರುಳ್ಳಿ ಹಾಕಿದ್ದೀವಿ ಬೇಯಕ್ಕೆ. ವಿ ಮೇಕಿಂಗ್ ದ ಸಾಂಬಾರ್ which can be eaten with idli, and for that we have boiled tuar dal, 2 glasses of tuar dal in cooker for around 3 to 4 whistles. Once it has cooled down, we've added sambar onions to this. Sambar onions will taste very well with this, but if you don't have it available, you can use regular onions as well. ಸಾಂಬಾರ್ ಈರುಳ್ಳಿ ನಿಮ್ಮ ಹತ್ರ ಇಲ್ಲ ಅಂದರೆ ಮಾಮೂಲಿ ಈರುಳ್ಳಿನೇ ಹಾಕೋಬೋದು. ಚೆಕ್ ಇಫ್ ಆನಿಯನ್ ಇಸ್ ಕುಕ್ಡ್. ಈರುಳ್ಳಿ ಬೆಂದಿದೆಯಾ ನೋಡಿ, ಅದು ಆ ಥರ ಸ್ಮ್ಯಾಶ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆ ಅಂತ. We've checked an onion is cooked. Now we add the rest of the ingredients to it. There's capsicum, tomato, curry leaves, coriander, jaggery and tamarind pulp that she's kept it ready. We are going to show how we add it one by one. ಟೊಮೆಟೊ, ದೊಣ್ಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಹುಣಸೆ ಹಣ್ಣು ರಸ ಮತ್ತು ಬೆಲ್ಲ ಇಟ್ಕೊಂಡಿದ್ದೀವಿ. ಹೇಗೆ ಹಾಕ್ತೀವಿ ಒಂದೊಂದನ್ನೇ ಅಂತ ತೋರಿಸ್ತೀವಿ. ಈಗ ದೊಣ್ಣಮೆಣಸಿನ್ಕಾಯಿ ಹಾಕ್ತಾ ಇದೀವಿ. ಫಸ್ಟು ಆ್ಯಡ್ ಕ್ಯಾಪ್ಸಿಕಮ್, ಅರೌಂಡ್ 1 ಕ್ಯಾಪ್ಸಿಕಮ್. add tomatoes, 2 tomatoes, 1 ದೊಣ್ಣಮೆಣಸಿನ್ಕಾಯಿ, 2 ಟೊಮೆಟೊ. ನಾವು we add rock salt, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಚೆನ್ನಾಗಿ ಬೇಯಿಸೋದು. ಉಪ್ಪು ಹಾಕಿದ್ಮೇಲೆ ಇದ್ರ ಮೇಲೆ ಒಂದು ಲಿಡ್ ಮುಚ್ಚಿಡಿ, ಅದು ಬೇಯ್ತಾ ಇರಲಿ. ಅಷ್ಟರಲ್ಲಿ ಮಿಕ್ಸಿಗೆ ರೆಡಿ ಮಾಡ್ಕೋತೀವಿ ಇದಕ್ಕೆ ಬೇಕಾಗಿರೋ ಮಸಾಲೆ ಪದಾರ್ಥ. We allow it to cook, boil, closing the lid. Meanwhile, we'll prepare the masalas for adding it to sambar. To mixie, we add sambar powder, onion, capsicum, tomato and freshly grated coconut. ಇದಕ್ಕೆ ರುಬ್ಬೋದಕ್ಕೆ ಹುಳಿ ಪುಡಿ, ದೊಣ್ಣಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ತೆಂಗಿನ ತುರಿ ಹಾಕೋತೀವಿ. 1 ಆನಿಯನ್ chopped into bigger pieces, 1 ಈರುಳ್ಳಿ, half capsicum, ಅರ್ಧ ದೊಣ್ಣಮೆಣಸಿನ್ಕಾಯಿ, 1 tomato. We first grind this and then add the rest of the ingredients. ಇದನ್ನು ಫಸ್ಟ್ ರುಬ್ಕೋತೀವಿ ಒಂದು ರೌಂಡ್. ಈಗ around 3 to 4 spoons, big spoons of freshly grated coconut. ತೆಂಗಿನ ತುರಿ ಒಂದು 3ರಿಂದ 4 ಸ್ಪೂನ್. ಈಗ ಇದನ್ನು ರುಬ್ಕೋತೀವಿ ಮತ್ತೆ. ಗ್ರೈಂಡ್ ದಿಸ್. ನಾವು ವಿ ಆ್ಯಡ್ ಸಾಂಬಾರ್ ಪೌಡರ್ ಹಾಕಿ, ಹುಳಿ ಪುಡಿ ಇದೊಂದು 4ರಿಂದ 5 ದೊಡ್ಡ ಚಮಚ ಹುಳಿ ಪುಡಿ ಹಾಕಿದ್ದಾರೆ. ಜಾಸ್ತಿ ಕಾಣುತ್ತೆ, ಬಟ್ ನಿಮಗೆ ತಕ್ಕಂಥ ಬೇಕಷ್ಟ ಖಾರ ನೋಡಿಕೊಂಡು ಹಾಕಿ. ಇದಕ್ಕೆ ಈಗ ಒಂಚೂರು ನೀರು ಹಾಕಬೇಕು ಅದು ರುಬ್ಬಕ್ಕೆ. ಅರೌಂಡ್ 4 to 5 big spoons of sambar powder has been added based on the spiciness that you require. ಹುಳಿ ಪುಡಿ ಅಥವಾ ಸಾಂಬಾರ್ ಪುಡಿ ಲಿಂಕ್ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಆ್ಯಡ್ ದ link in the description for sambar powder. This is the ground masala paste. It doesn't have to be very fine paste, it's slightly coarse. ಸ್ವಲ್ಪ ತರ್ತರಿಯಾಗಿನೇ ರುಬ್ಕೊಂಡಿರೋ ಪೇಸ್ಟ್ ಇದು. This paste is now being added to the sambar which has been boiling. ಕುದೀತಾ ಇರೋ ಈ ಸಾಂಬಾರ್ಗೆ ಈಗ ರುಬ್ಕೊಂಡಿರೋ ಮಿಶ್ರಣ ಹಾಕಿದ್ದೀವಿ. ಇದು ಇವಾಗ ಚೆನ್ನಾಗಿ ಕುದಿಬೇಕು, ಹಸಿ ವಾಸನೆ ಹೋಗೋ ತನಕ. This should again cook or boil till the raw smell goes. Now we add curry leaves, ಕರಿಬೇವಿನ ಸೊಪ್ಪು ಹಾಕಿದ್ದೀವಿ. ಇದು ಸಾಂಬಾರ್ ಆಲ್ಮೋಸ್ಟ್ ಒಂದು 3 ನಿಮಿಷದಿಂದ ಕುದೀತಿದೆ. This has been boiling for around 3 to 4 minutes. Tamarind has been pre-soaked and now she's squeezing out the pulp. ಇದು ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಸೈಜಿನ ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ರು. ಈಗ ಅದ್ರದ್ದು ರಸ ತೆಕ್ಕೊಂಡು ಬೇಕಿರೋಷ್ಟು ಪ್ರಮಾಣದಲ್ಲಿ ಅದಕ್ಕೆ ಹುಣಸೆ ರಸ ಹಾಕಿ ಕುದಿಸ್ಬೇಕು. ಆ್ಯಡ್ ಓನ್ಲಿ ಆಸ್ ರಿಕ್ವೈರ್ಡ್ based on your preference for the sour taste. Now we add jaggery. This is around 2 small spoons or 1 big spoon of jaggery. 1ರಿಂದ 2 ಚಮಚ ಬೆಲ್ಲ. ನಿಮಗೆ ಸ್ವೀಟ್
ಎಷ್ಟು ರುಚಿಸುತ್ತೋ ಅದು ಅಷ್ಟು ನೋಡ್ಕೊಂಡು ಹಾಕಿ ಬೆಲ್ಲ ಇದಕ್ಕೆ. ಈ ಸ್ವೀಟ್ ಹಾಕೋದ್ರಿಂದ ಈ ಸಾಂಬಾರಿನ ಟೇಸ್ಟ್ ಸ್ವಲ್ಪ ಬೇರೆ ಥರ ಇರುತ್ತೆ, ಮಾಮೂಲಿ ಹುಳಿ ಥರ ಇರೋದಿಲ್ಲ, ಆ್ಯಂಡ್ ಹೋಟೆಲ್ ಸಾಂಬಾರ್ ಥರ ಇರುತ್ತೆ. This sweetness from the jaggery gives a different taste to this sambar, which is unlike what we eat with rice, and this tastes more like hotel sambar. Allow this to cook or boil really well because the tamarind and the masalas that we have added needs to cook very well. Otherwise the sambar can spoil in few hours. ಇದು ಸಾಂಬಾರ್ ಜಾಸ್ತಿ ಹೊತ್ತು ಇಡ್ತೀವಿ ಅಂದ್ರೂ ಚೆನ್ನಾಗಿ ಕುದಿಸ್ಬೇಕು. ಆ ಖಾರ ಮತ್ತು ಹುಳಿ ಕುದ್ದಷ್ಟು ಸಾಂಬಾರ್ ಕೆಡೋದಿಲ್ಲ, ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ. ಆಫ್ಟರ್ ಆ್ಯಡಿಂಗ್ ಟ್ಯಾಮರಿನ್, ದಿಸ್ ಹ್ಯಾಸ್ ಬೀನ್ ಬಾಯ್ಲಿಂಗ್ ಫಾರ್ 5 minutes, ಕ್ಲೋಸ್ ಟು 5 minutes. ಹುಣಸೆ ರಸ ಹಾಕಿದ್ಮೇಲೆ ಆಲ್ಮೋಸ್ಟ್ ಒಂದು 5 ನಿಮಿಷ ಕುದ್ದಿದೆ, ಇದು ಚೆನ್ನಾಗಿ ಕುದ್ದಾಗಿದೆ. ಇವಾಗ ಇದನ್ನ ಫ್ಲೇಮಿಂದ ತೆಗೆದು ಇದಕ್ಕೆ ಒಗ್ಗರಣೆ ಹಾಕ್ತೀವಿ. ವಿಲ್ ರಿಮೂವ್ ದಿಸ್ ಫ್ರಮ್ ದ ಫ್ಲೇಮ್ ಆ್ಯಂಡ್ ಆ್ಯಡ್ ಟೆಂಪರಿಂಗ್. ಆಫ್ಟರ್ ರಿಮೂವಿಂಗ್ ಫ್ರಮ್ ಫ್ಲೇಮ್ ಆ್ಯಡ್ ಕೊರಿಯಾಂಡರ್ ಲೀವ್ಸ್. ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ ಇವಾಗ ಒಲೆಯಿಂದ ಇಳಿಸಿದ ಮೇಲೆ. ಫಾರ್ ದ ಟೆಂಪರಿಂಗ್, ಒಗ್ಗರಣೆಗೆ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಈಗ ಸಾಸಿವೆ ಹಾಕ್ತೀವಿ. ಹೀಟ್ ಆಯಿಲ್ ಆ್ಯಂಡ್ ದೆನ್ ಆ್ಯಡ್ ಮಸ್ಟರ್ಡ್. Allow it to splutter. ಸಾಸಿವೆ ಚಿಟ್ಗುಟ್ಲಿ. Switched off the flame and then add 2 red chilies. 2 ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀವಿ ಒಲೆ ಆರಿಸಿದ ಮೇಲೆ. ಇದಕ್ಕೊಂಚೂರು ಇಂಗ್ ಹಾಕಿ ಆಸಫುಟೀಡ. ನಾವು ಆ್ಯಡ್ ದಿಸ್ ಟೆಂಪರಿಂಗ್ ಟು ಸಾಂಬಾರ್. ಒಗ್ಗರಣೆನ ಈಗ ಸಾಂಬಾರ್ಗೆ ಹಾಕಿದ್ದೀವಿ. ಇಡ್ಲಿಗೆ ತಿನ್ನೋಂಥ ಸಾಂಬಾರ್ ರೆಡಿ ಇದೆ. ದ ಸಾಂಬಾರ್ ಟು ಬಿ ಈಟನ್ ವಿತ್ ಇಡ್ಲಿ ಈಸ್ ರೆಡಿ ನೌ.